ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಪ್ರಚಲಿತ ಘಟನೆಗಳು ಜೂನ್ ಸೆಕೆಂಡ್ ವೀಕ್ 2026 ಪ್ರಚಲಿತ ಘಟನೆ ನಾನು ಇಲ್ಲಿ ಚರ್ಚೆ ಮಾಡಲಾಗ್ತಾ ಇದ್ದು ಮುಂಬರ್ತಕ್ಕಂಥ ಎಲ್ಲ ಪೊಲೀಸ್, PSI, RRB ಗ್ರೂಪ್ ಡಿ, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಹಾಗೂ ಇತರೆ SSC ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಬಹಳಷ್ಟು ಯೂಸ್ಫುಲ್ ಆಗಿರತಕ್ಕಂಥ ಪ್ರಶ್ನೆಗಳಾಗಿದ್ದಾವೆ. ಇಲ್ಲಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿ ವಾರದ ಪ್ರಚಲಿತ ಘಟನೆಗಳ ವಿಡಿಯೋವನ್ನ ನಾನು ಅಪ್ಲೋಡ್ ಮಾಡಲಾಗ್ತಾ ಇದ್ದು ತಿಂಗಳ ಕೊನೆಗೆ ಪ್ರಚಲಿತ ಘಟನೆಗಳ ಕಂಪ್ಲೀಟ್ ಒಂದು ಮಂತದ ಪ್ರತ್ಯೇಕವಾಗಿರ್ತಕ್ಕಂಥ ವಿಡಿಯೋವನ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಎಲ್ಲ ವಿಡಿಯೋಗಳ PDF ಗಳನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾವು ಶೇರ್ ಮಾಡ್ತೀವಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀವಿ. ಸೊ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಪ್ರತಿದಿನ ರಾತ್ರಿ 8 ರಿಂದ 9 ಯೂಟ್ಯೂಬ್ ಲೈವ್ ಕ್ಲಾಸು ಇರುತ್ತೆ. ಅದರಲ್ಲಿ ಜಾಯ್ನ್ ಆಗಿ ಮೆಂಟಲ್ ಎಬಿಲಿಟಿ, ಮ್ಯಾಥ್ಸ್, ಸ್ಟ್ಯಾಟಿಕ್ GK, ಕರೆಂಟ್ ಅಫೇರ್ಸ್ ಕ್ಲಾಸ್ ಅನ್ನ ಡಿಸ್ಕಷನ್ ಮಾಡ್ತಾ ಇರೋದ್ರಿಂದ ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥ ಕ್ಲಾಸು ಇದಾಗಿದೆ. ಮೊದಲನೇ ಕ್ವಶನ್ ನೋಡೋಣ. ಜೂನ್ 2026 ಬಿಡುಗಡೆಯಾದ RBI ವರದಿ ಪ್ರಕಾರ 2025-26 ಹಣಕಾಸು ವರ್ಷದ ಜನವರಿ ಮಾರ್ಚ್ ತ್ರೈಮಾಸಿಕದಲ್ಲಿ ಭಾರತವು ಚಾಲ್ತಿ ಖಾತೆ ಹೆಚ್ಚುವರಿ ಎಷ್ಟು ದಾಖಲಾಗಿದೆ? ಎಷ್ಟು ಚಾಲ್ತಿ ಖಾತೆ ದಾಖಲಾಗಿದೆ? ಆಪ್ಷನ್ 4.2 ಬಿಲಿಯನ್. ನೋಡ್ರಿ, ಚಾಲ್ತಿ ಖಾತೆ ಹೆಚ್ಚುವರಿ ದಾಖಲೆ ಆಗೋದ್ರಿಂದ ಏನ್ ತೋರಿಸ್ತದೆ ಅಂದ್ರೆ ಫಾರಿನ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಹೆಚ್ಚಾಗಿದೆ ಅಂತ ಅನ್ನೋದನ್ನ ತೋರಿಸ್ತದೆ. ಅಂತಾರಾಷ್ಟ್ರೀಯ ವ್ಯಾಪಾರದ ವೃದ್ಧಿಯನ್ನು ತೋರಿಸ್ತದೆ. ಸೊ ಇಲ್ಲಿ 4.2 ಬಿಲಿಯನ್, 7.1 ಬಿಲಿಯನ್ ಅಮೆರಿಕನ್ ಡಾಲರ್, 25.2 ಅಮೆರಿಕನ್ ಬಿಲಿಯನ್ ಡಾಲರ್, 60.4 ಅಮೆರಿಕನ್ ಬಿಲಿಯನ್ ಡಾಲರ್. ಸೊ ಕಳೆದ ತ್ರೈಮಾಸಿಕ ಹೋಲಿಸಿದ್ರೆ ಈ ತ್ರೈಮಾಸಿಕದಲ್ಲಿ 7.1 ಬಿಲಿಯನ್ ಅಮೆರಿಕನ್ ಡಾಲರ್ ಅಷ್ಟು ಭಾರತದ ಹಣಕಾಸು ವರ್ಷದಲ್ಲಿ RBI ವರದಿ ಪ್ರಕಾರ ಚಾಲ್ತಿ ಖಾತೆ ಹೆಚ್ಚುವರಿ ದಾಖಲೆ ಆಗಿರೋದನ್ನ ನಾವು ನೋಡ್ತಾ ಇದೀವಿ. ನೋಡ್ರಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತೀಚೆಗೆ ಬಿಡುಗಡೆ ಮಾಡಿರ್ತಕ್ಕಂಥ ಮೊದಲ ತ್ರೈಮಾಸಿಕದಲ್ಲಿ ಅಂದ್ರೆ ಜನವರಿಯಿಂದ ಮಾರ್ಚ್ ವರೆಗಿನ ಆರ್ಥಿಕ ಪರಿಸ್ಥಿತಿಯನ್ನ ಪ್ರತಿ 3 ತಿಂಗಳಿಗೊಮ್ಮೆ ಬಿಡುಗಡೆ ಮಾಡ್ತದೆ. ಅದರಲ್ಲಿ 7.1 ರಷ್ಟು ಬಿಲಿಯನ್ US ಡಾಲರ್ದಷ್ಟು ಏನಾಗಿದೆ ಅಂದ್ರೆ ಚಾಲ್ತಿ ಖಾತೆ ಹೆಚ್ಚುವರಿಯಾಗಿ ದಾಖಲೆ ಆಗಿರೋದನ್ನ ನಾವು ನೋಡ್ತಾ ಇದೀವಿ. ಇದರಿಂದ ಎಕ್ಸ್ಪೋರ್ಟ್ ಇಂಪೋರ್ಟ್ ಪ್ರಮಾಣ ಬಹಳಷ್ಟು ಇಂಪ್ರೂವ್ ಆಗಿದೆ ಅನ್ನೋದನ್ನ ಇಲ್ಲಿ ಪ್ರತಿಬಿಂಬಿಸ್ತದ ಅಂತ ಹೇಳ್ಬೋದು. ಜೂನ್ 10, 2026 ನರೇಂದ್ರ ಮೋದಿ ಭಾರತದ ಚುನಾಯಿತ ಪ್ರಧಾನಿ ಯಾರ ದಾಖಲೆಯನ್ನ ಮೀರಿದ್ರು? ನೋಡ್ರಿ, 2014ರಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅತಿ ದೀರ್ಘಾವಧಿಯ ಪ್ರಧಾನಮಂತ್ರಿಯಾಗಿ ಈಗಾಗಲೇ ಈ ಮೊದಲು ಒಬ್ರು ರೆಕಾರ್ಡ್ ಅನ್ನ ಮಾಡಿದ್ದಾರೆ. ಅವ್ರ ರೆಕಾರ್ಡ್ ಅನ್ನ ಮುರಿದು ಭಾರತದ ಅತ್ಯಂತ ದೀರ್ಘಾವಧಿಯ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿ ಗುರುತಿಸಲ್ಪಟ್ಟಿದ್ದಾರೆ. ಸೊ ಯಾರ ರೆಕಾರ್ಡ್ ಅನ್ನ ಮುರಿದು ಅಂತಂದ್ರ ಜವಾಹರ್ಲಾಲ್ ನೆಹರು ಅವರ ರೆಕಾರ್ಡ್ ಅನ್ನ ಮುರಿದು ನರೇಂದ್ರ ಮೋದಿ ಅವರು ಅತಿ ದೀರ್ಘಾವಧಿಯವರೆಗೆ ಅಂದ್ರ 4298 ದಿನ ನೆಹರು ಅವರು ಆಡಳಿತ ಮಾಡಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು 4399 ದಿನಗಳ ಒಂದು ಆಡಳಿತವನ್ನ ಜೂನ್ 10, 2026 ಪೂರ್ಣಗೊಳಿಸಿದರು. ಸೊ ಹಾಗಾಗಿ ಸ್ವಾತಂತ್ರ್ಯ ನಂತರ ಮೊದಲ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು 4 ವರ್ಷ 398 ದಿನಗಳವರೆಗೆ 4398 ದಿನಗಳವರೆಗೆ ಆಡಳಿತ ಮಾಡಿದ್ರು. ಇವರು 4399 ದಿನಗಳವರೆಗೆ ಆಡಳಿತವನ್ನ ಮಾಡಿ ನೆಹರು ಅವರ ಒಂದು ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಭಾರತ ಮೊದಲ AI ಶಕ್ತಗೊಂಡ ಹೈಪರ್ ಸ್ಕೇಲ್ ಡೇಟಾ ಸೆಂಟರ್ ಅನ್ನ ನಿರ್ಮಿಸಲು ಜೂನ್ 2026 ಯಾವ 2 ಕಂಪನಿಗಳು ಪಾಲುಗಾರಿಕೆಯನ್ನ ಹೊಂದಿವೆ? ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಮೆಟಾ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಇವೆರಡು ಜಂಟಿಯಾಗಿ AI ಚಾಲಿತ ಒಂದು ಟೆಕ್ನಾಲಜಿ ಪಾರ್ಕ್ ಅನ್ನ ಸ್ಥಾಪನೆ ಮಾಡಲಿಕ್ಕೆ ಗುಜರಾತ್ನ ಜಾಮ್ನಗರ್ನಲ್ಲಿ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಅದಕ್ಕೆ ಅಡಿಗಲನ್ನ ಹಾಕಿದ್ರು. ಭಾರತ ಮೊದಲ ಕಸ್ಟಮ್ಸ್ ನಿರ್ಮಿತ AI ಸಕ್ರಿಯಗೊಳಿಸಿದ ಹೈಪರ್ ಸ್ಕೇಲ್ ಡೇಟಾ ಸೆಂಟರ್ ಅನ್ನ ಸ್ಥಾಪನೆ ಮಾಡಲಿಕ್ಕೆ ಪಾಲುಗಾರಿಕೆಯನ್ನು ಹೊಂದಿರತಕ್ಕಂಥ ಕಂಪನಿಗಳು ಯಾವಂತಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಮೆಟಾ ಸಂಸ್ಥೆ. ಎಲ್ಲಿದು? ಗುಜರಾತ್ನ ಜಾಮ್ನಗರಲ್ಲಿ ಅತಿ ದೊಡ್ಡ ಇನ್ವೆಸ್ಟ್ಮೆಂಟ್ ನೀವು ಮಾಡ್ಲಾಗ್ತಾ ಇದ್ದು. ಇಲ್ಲಿ AI ತರಬೇತಿ, ತೀರ್ಮಾನ ಮತ್ತು ದತ್ತಾಂಶ ಸಂರಕ್ಷಣಾ ಕೆಲಸಗಳನ್ನ ಇಲ್ಲಿ ಮಾಡ್ಲಾಗ್ತಾ ಇದೆ ಅಂತ ಹೇಳ್ಬೋದು. ಜೂನ್ 2026 ಚಂದ್ರನ ದಕ್ಷಿಣ ಧ್ರುವವನ್ನು ನೀರಿನ ಮಂಜುಗಡ್ಡೆಯನ್ನು ಅನ್ವೇಷಿಸುವ ಗುರಿಯನ್ನು ಹೊಂದಿರುವ ಚಾಂಗ್-E7 ಅಂತಕ್ಕಂಥ ಬಾಹ್ಯಾಕಾಶ ಯೋಜನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಸಂಸ್ಥೆ ಯಾವುದು?
ನೋಡಿ ಭಾರತದ ಯಾವುದು ಚಂದ್ರಯಾನ ಅಂತದ. ಭಾರತದ ಯೋಜನೆ ಯಾವುದು? ಚಂದ್ರಯಾನ 1, ಚಂದ್ರಯಾನ 2, ಚಂದ್ರಯಾನ 3, ಚಂದ್ರಯಾನ 4 ನಡೀತಾ ಇದೆ ಈಗ. ಚಾಂಗಿ 7 ಮಿಷನ್ ಅಂತಕ್ಕಂಥದ್ದನ್ನ ಚಂದ್ರನಲ್ಲಿಗೆ ಸಂಶೋಧನೆಯನ್ನ ಯಶಸ್ವಿಗೊಳಿಸಲಿಕ್ಕೆ ಹಾಕೊಂಡಿರ್ತಕ್ಕಂಥ ಬಾಹ್ಯಾಕಾಶ ಯೋಜನೆ. ಅದು ಯಾವ ಸಂಸ್ಥೆದು ಅಂತ ಕೇಳಿದ್ರೆ ಅಂದ್ರೆ CNSA, ಚೀನಾದ್ದು. ಯಾವುದು? ಚೀನಾದ ಬಾಹ್ಯಾಕಾಶ ಸಂಸ್ಥೆ CNSA. ಇದು ಚಾಂಗಿ 7 ಅಂತಕ್ಕಂಥ ಒಂದು ಮಿಷನ್ ಅನ್ನು ಹಮ್ಮಿಕೊಂಡು ಬಾಹ್ಯಾಕಾಶಕ್ಕೆ ಚಂದ್ರನಲ್ಲಿಗೆ ರೋಬೋಟ್ ಅನ್ನು ಕಳಿಸ್ತಕ್ಕಂಥ, ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಇಳಿದು ನೀರಿನ ಅಣುಗಳನ್ನು ಹೊರತೆಗೆಯತಕ್ಕಂಥ ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ಯಶಸ್ವಿ ಪ್ರಯೋಗವನ್ನ ಮಾಡಲಾಯಿತು. ಸೊ ಹಾಗಾಗಿ ಭವಿಷ್ಯದಲ್ಲಿ ನೀರಿನ ಸಂಶೋಧನೆ ಕಂಡ ನಂತರ ಚಂದ್ರನಲ್ಲಿ ಮಾನವನ ವಾಸಸ್ಥಾನವನ್ನ ಮಾಡ್ಲಿಕ್ಕೆ ಇದೊಂದು ಪ್ರಮುಖವಾಗಿರ್ತಕ್ಕಂಥ ಹೆಜ್ಜೆ ಗುರುತು ಅಂತೇಳಿ ಕರೆಯಲ್ಪಡ್ತದೆ. ಕೆನಡಾ, ಮೆಕ್ಸಿಕೋ ಮತ್ತು ಯುನೈಟೆಡ್ ಸ್ಟೇಟ್ಸ್ ಜಂಟಿಯಾಗಿ ಆಯೋಜಿಸಿದ್ದ ಫಿಫಾ ವಿಶ್ವಕಪ್ 2026ರಲ್ಲಿ ಎಷ್ಟು ತಂಡಗಳು ಭಾಗವಹಿಸಲಿವೆ? ನೋಡ್ರಿ, ಕೆನಡಾ, ಮೆಕ್ಸಿಕೋ ಮತ್ತು ಯುನೈಟೆಡ್ ಸ್ಟೇಟ್ಸ್ ಜಂಟಿಯಾಗಿ, ಯಾವ ದೇಶಗಳು ಜಂಟಿಯಾಗಿ ಇದನ್ನ ನಡೆಸ್ತಾ ಇದಾವೆ ಅಂತ ಕೇಳಿದ್ರೆ ಅಂದ್ರೆ ಕೆನಡಾ, ಮೆಕ್ಸಿಕೋ ಮತ್ತು ಯುನೈಟೆಡ್ ಸ್ಟೇಟ್ಸ್ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ. ಇದು ಎಷ್ಟು ದೇಶಗಳು ಇದರಲ್ಲಿ ಭಾಗವಹಿಸ್ತಾ ಇದಾವೆ? ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ 48 ದೇಶಗಳು ಇದರಲ್ಲಿ ಈಗ ಭಾಗವಹಿಸ್ತಾ ಇದಾವೆ. ಸೊ ಅಧಿಕೃತವಾಗಿ ಜೂನ್ 11ರಂದು ಈ ಒಂದು ಫಿಫಾ ವರ್ಲ್ಡ್ ಕಪ್ ಸ್ಟಾರ್ಟ್ ಆಯ್ತು. ಯಾವ ದೇಶಗಳಲ್ಲಿ? ಕೆನಡಾ, USA ಮತ್ತು ಮೆಕ್ಸಿಕೋದಲ್ಲಿ 48 ದೇಶಗಳು ಈ ಬಾರಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಮೊದಲೇನಾಗಿತ್ತು ಅಂದ್ರೆ ಹಿಂದಿನ ಆವೃತ್ತಿಗಳಲ್ಲಿ ಕೇವಲ 32 ತಂಡಗಳು ಭಾಗವಹಿಸಿದ್ದು. ಈ ಬಾರಿ ಏನಾಗಿದೆ ಅಂದ್ರೆ 48 ತಂಡಗಳು ಭಾಗವಹಿಸಿದ್ದು. ಮೊದಲ ಬಾರಿಗೆ ಇದು ಏನಂದ್ರೆ ಫಿಫಾ ವರ್ಲ್ಡ್ ಕಪ್ 3 ದೇಶಗಳಲ್ಲಿ ನಡೀತಾ ಇದೆ. ಮೊದಲು ಏನಾಯ್ತಂದ್ರೆ ಒಂದೇ ದೇಶದಲ್ಲಿ ನಡೀತಾ ಇತ್ತು. ಈಗ 3 ದೇಶಗಳಲ್ಲಿ ಇದರ ಬೇರೆ ಬೇರೆ ಇವೆಂಟ್ಗಳು ನಡೀತಾ ಇರೋದ್ರಿಂದ ಇದು ಅತ್ಯಾಕರ್ಷಣೀಯ ಆಗಿರ್ತಕ್ಕಂತಹ, ಜಾಗತಿಕ ಆಕರ್ಷಣೆ ಪಡೆದಿರ್ತಕ್ಕಂಥ ಕ್ರೀಡೆ ಅಂತೇಳಿ ಕರೆಯಲ್ಪಡ್ತದೆ. 19 ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಉತ್ತೀರ್ಣಗೊಳಿಸುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿದ ಮತ್ತು ಅಟ್ ಹೋಮ್ ಗೌರವಕ್ಕಾಗಿ ರಾಷ್ಟ್ರಪತಿ ಭವನಕ್ಕೆ ಆಹ್ವಾನಿಸಲ್ಪಟ್ಟ ಚಾರು ಪಾಂಡೆ ಯಾವ ರಾಜ್ಯದವರು? ನೋಡ್ರಿ, ಇಲ್ಲಿ ಅಪ್ರತಿಮ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ಪ್ರತಿ ವರ್ಷ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ರಾಷ್ಟ್ರಪತಿ ಭವನಕ್ಕೆ ಕರೆಸಿ ಅಂತ ಸಾಧಕರಿಗೆ ಆದರ ಆತಿಥ್ಯವನ್ನ ನೀಡ್ತಾರೆ ಅವರು. ಸೊ ಅಂತ ಒಂದು ಅಟ್ ಹೋಮ್ ಗೌರವಕ್ಕೆ ಪಾತ್ರ ಆಗಿರ್ತಕ್ಕಂಥ ಚಾರು ಪಾಂಡೆ 19 ಪರೀಕ್ಷೆಗಳಲ್ಲಿ ಪಾಸ್ ಆಗಿರ್ತಕ್ಕಂಥ ಯಾವ ಒಂದು ರಾಜ್ಯದವರು ಇವರು? ಸೊ ಆನ್ಸರ್ ಏನಂತಂದ್ರೆ ಆಪ್ಷನ್ ಸಿ, ಛತ್ತೀಸ್ಗಢದ ರಾಯ್ಪುರದ ಮಹಿಳೆ ಆಗಿರ್ತಕ್ಕಂಥ ಇವರು ಸುಮಾರು 19 ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಸ್ ಆಗಿ ಅಸಾಧಾರಣ ಸಾಧನೆಯನ್ನ ಮಾಡಿದ್ರಿಂದಾಗಿ ಸ್ವಾತಂತ್ರ್ಯ ದಿನಾಚರಣೆ ಎಂದು ರಾಷ್ಟ್ರಪತಿ ಭವನದಲ್ಲಿ ವಿಶೇಷ ಆಹ್ವಾನಿತರಾಗಿ ರಾಷ್ಟ್ರಪತಿ ಭವನದ ಗೌರವಕ್ಕೆ ಇವರು ಪಾತ್ರರಾಗಿದ್ದಾರೆ. ಯಾರು? ಚಾರು ಪಾಂಡೆ. 2026ರಲ್ಲಿ ಫ್ರಾನ್ಸ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ಅಂತಾರಾಷ್ಟ್ರೀಯ ಶೃಂಗಸಭೆಯಲ್ಲಿ ಭಾಗವಹಿಸಿದ್ರು? ನೋಡ್ರಿ, ಇತ್ತೀಚೆಗೆ ಪ್ರಧಾನಿ ಮೋದಿ ಫ್ರಾನ್ಸ್ ದೇಶಕ್ಕೆ ಭೇಟಿ ನೀಡಿದ್ರು. ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಶೃಂಗಸಭೆ ನಡೀತಾ ಇತ್ತು. ಯಾವ ಶೃಂಗಸಭೆಯಲ್ಲಿ ಭಾಗವಹಿಸಿದ್ರು? ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ G7 ಶೃಂಗಸಭೆಯಲ್ಲಿ. ಯಾವ ಶೃಂಗಸಭೆಯಲ್ಲಿ? G7 ಶೃಂಗಸಭೆಯಲ್ಲಿ ಇವರು ಭಾಗವಹಿಸಿದ್ರು ಅಂತ ಹೇಳ್ಬೋದು. G7 ಅನ್ನೋದು ಏನಂದ್ರೆ ಜಗತ್ತಿನ ಪ್ರಮುಖ 7 ಶ್ರೀಮಂತ ದೇಶಗಳ ಸಂಘಟನೆ. ಇದು ಏನಿದು? ಜಗತ್ತಿನ 7 ಶ್ರೀಮಂತ ದೇಶಗಳ ಸಂಘಟನೆ. ಅದರಲ್ಲಿ ಭಾರತ ಈ ಬಾರಿ ಅಂದ್ರೆ ವಿಶೇಷ ಆಹ್ವಾನಿತ ದೇಶವಾಗಿ ಭಾಗವಹಿಸಿತ್ತು. ಭಾರತ ವಿಶೇಷ ಆಹ್ವಾನಿತ ದೇಶವಾಗಿ ಭಾಗವಹಿಸಿತ್ತು. ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು ಅಂದ್ರೆ ಫ್ರಾನ್ಸ್ ನೊಂದಿಗೆ ವಿಶೇಷವಾಗಿರತಕ್ಕಂಥ ಚರ್ಚೆಯನ್ನ ಮಾಡಿದ್ರು ಅಂತ ಹೇಳ್ಬೋದು. ಇಂಗ್ಲೆಂಡ್ ಮತ್ತು ವೇಲ್ಸ್ ಆತಿಥ್ಯ ವಹಿಸಿದ ICC ಮಹಿಳಾ T20 ವಿಶ್ವಕಪ್ 2026ರಲ್ಲಿ ಎಷ್ಟು ತಂಡಗಳು ದಾಖಲೆ ಭಾಗವಹಿಸುವಿಕೆಯನ್ನು ಒಳಗೊಂಡಿವೆ? ಈ ಬಾರಿ ICC ಮಹಿಳಾ T20 ಪಂದ್ಯ ಎಲ್ಲಿ ನಡೀತಿದೆ ಅಂತ ನಾಳೆ ಕ್ವಶನ್ ಕೇಳಿದ್ರಂದ್ರೆ ಇಂಗ್ಲೆಂಡ್ ಮತ್ತು ವೇಲ್ಸ್ ನಲ್ಲಿ ನಡೀತಾ ಇದೆ. ಎಷ್ಟು ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇದಾವೆ? ರೈಟ್ ರೀ. ಸೊ ಆಪ್ಷನ್ ಏನಂತಂದ್ರೆ ಆಪ್ಷನ್ ಸಿ, 12 ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇದಾವೆ. ಎಷ್ಟು ತಂಡಗಳು? 12 ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದು ಜೂನ್ 12ರಿಂದ 2026 ಜೂನ್ 12ರಿಂದ ಈ ಒಂದು ಪಂದ್ಯಾವಳಿ ಇಂಗ್ಲೆಂಡ್ ಮತ್ತು ವೇಲ್ಸ್ ನಲ್ಲಿ ಪ್ರಾರಂಭ ಆಗ್ತಾ ಇದಾವೆ. 12 ತಂಡಗಳು ಇದರಲ್ಲಿ ಭಾಗವಹಿಸಿದಾವೆ. ಈ ಬಾರಿ ಮಹಿಳಾ ತಂಡ ವಿಶ್ವಕಪ್ ಇತಿಹಾಸದಲ್ಲಿ ಅತಿ ದೊಡ್ಡ ಆವೃತ್ತಿಯಾಗಿ ಇದು ಪರಿಣಮಿಸಿದೆ ಅಂತ ಹೇಳ್ಬಹುದು. 2026 ಜೂನ್ 15ರಿಂದ 17ವರೆಗೆ ಫ್ರಾನ್ಸ್ ನಲ್ಲಿ ನಡೆದ 52ನೇ G7 ಶೃಂಗಸಭೆ
ನಾಯಕರನ್ನು ಒಗ್ಗೂಡಿಸಿತು. ಈ ಕೆಳಗಿನಲ್ಲಿ ಯಾವುದು G7 ನ ಪ್ರಮುಖ ಸದಸ್ಯವಲ್ಲ? ನೋಡ್ರಿ, G7 7 ದೇಶಗಳದಾವ ಅಂತ ಹೇಳಿದ್ವಿ ನಾವು. 7 ಎಂತ ದೇಶಗಳು? ಶ್ರೀಮಂತ ದೇಶಗಳು. ಹಾಗಾದ್ರೆ G7 ನ ಪ್ರಮುಖ ಸದಸ್ಯ ದೇಶ ಯಾವುದಲ್ಲ? ಈಗಾಗಲೇ ನಾವು ಹೇಳಿವಿ, ಕೆನಡಾ, ಜಪಾನ್, ಜರ್ಮನಿ ಇವೆಲ್ಲ ಏನಪ್ಪಾ ಅಂದ್ರೆ ಶ್ರೀಮಂತ ದೇಶಗಳ ಪಟ್ಟಿಯಲ್ಲಿ ಇರ್ತಕ್ಕಂಥ G7 ಗ್ರೂಪ್ ಅಲ್ಲಿ ಇರ್ತಕ್ಕಂಥ ದೇಶಗಳು. ಭಾರತ ಇದರ ಮೆಂಬರ್ ಆಗಿಲ್ಲ, ಆದ್ರೆ ವಿಶೇಷ ಆಹ್ವಾನಿತರಾಗಿ ಭಾರತ ಏನಾಯ್ತು ಅಂದ್ರೆ ಈ ಬಾರಿ ಪಾರ್ಟಿಸಿಪೇಟ್ ಮಾಡ್ತು ಅಂತ ಹೇಳ್ಬೋದು. G7 ಶೃಂಗಸಭೆಯಲ್ಲಿ ಇರ್ತಕ್ಕಂಥ ದೇಶಗಳು ಯಾವಂದ್ರೆ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್, ಇಂಗ್ಲೆಂಡ್, ಆಮೇಲೆ US. ಹೀಗಾಗಿ ಜೊತೆಗೆ ಯುರೋಪಿಯನ್ ಒಕ್ಕೂಟ. ಭಾರತ ಈ ಬಾರಿ ಏನಪ್ಪಾ ಅಂದ್ರೆ ವಿಶೇಷ ಆಹ್ವಾನಿತ ದೇಶವಾಗಿ ಇದರಲ್ಲಿ ಭಾಗವಹಿಸಿತ್ತು. G7 ಇದರ ಕಾಯಂ ಮೆಂಬರ್ ಭಾರತ ಅಲ್ಲ, ಕೇವಲ ಒಂದು ಸದಸ್ಯ ದೇಶವಾಗಿ ಭಾರತ ಭಾಗವಹಿಸಿತ್ತು ಅಂತ ಹೇಳ್ಬೋದು. 2026ರಲ್ಲಿ ಘೋಷಿಸಲಾದ US ಇರಾನ್ ಶಾಂತಿ ಒಪ್ಪಂದದ ನಂತರ ಯಾವ ಆಯಕಟ್ಟಿನ ಜಲಮಾರ್ಗವನ್ನು ಪುನಃ ತೆರೆಯಲಾಗಿದೆ? ನೋಡ್ರಿ, ಈಗಾಗಲೇ 3 ತಿಂಗಳಿಂದ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಇದರಲ್ಲಿ ಇಸ್ರೇಲು ಭಾಗವಹಿಸಿದೆ. ಹಿಂಗಾಗಿ ಮಧ್ಯ ಏಷ್ಯಾದಲ್ಲಿ ಬಹಳಷ್ಟು ಶಾಂತಿಯುತವಾಗಿರತಕ್ಕಂಥ ಭಯದ ವಾತಾವರಣ ಸೃಷ್ಟಿಯಾಗಿ ಸಾವಿರಾರು ಜನ ಯುದ್ಧದಲ್ಲಿ ಅಸುನೀಗಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಏನಂತಂದ್ರೆ ಇರಾನ್ ಅಣು ಪರೀಕ್ಷೆ ಮಾಡ್ಲಿಕ್ಕೆ ಬೇಕಾಗಿರತಕ್ಕಂಥ ತಯಾರಿಯನ್ನ ಮಾಡ್ತಾ ಇರೋದು. ಇದು ನಿಲ್ಲಿಸಲಿಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ಎಚ್ಚರಿಕೆ ಕೊಟ್ಟರೂ ಸಹ ಇರಾನ್ ಅದಕ್ಕೆ ಮುಂದಾಗ್ಲಿಲ್ಲ. ಹಿಂಗಾಗಿ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ಗಳು ದಾಳಿ ಮಾಡುದು. ಸೊ ಇತ್ತೀಚೆಗೆ 3 ತಿಂಗಳಾದ್ರೂ ಸಹ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂತಿಮ ತೀರ್ಮಾನಕ್ಕೆ ಬರಲಿಲ್ಲ. ಎರಡೂ ದೇಶಗಳಿಗೆ ಸಾಕಷ್ಟು ನಷ್ಟ ಉಂಟಾಯ್ತು. ಕೊನೆಗೆ ಇರಾನ್ ಏನ್ ಮಾಡ್ತಂದ್ರ ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಹಾರ್ಮುಜಾ ಜಲಸಂಧಿ, ಯಾವುದು ಹಾರ್ಮುಜ್ ಜಲಸಂಧಿಯನ್ನು ಏನ್ ಮಾಡಿದ್ರು? ಬಂದ್ ಮಾಡಿದ್ರು. ಈ ಹಾರ್ಮುಜ್ ಜಲಸಂಧಿ ಮೂಲಕ ಜಗತ್ತಿನ ಎಲ್ಲ ಪ್ರಮುಖ ದೇಶಗಳ ಒಂದು ತೈಲ ಒಂದು ರಫ್ತು ಏನಾಗ್ತಂದ್ರೆ ಇದೇ ಜಲಸಂಧಿ ಮೂಲಕ ನಡೀತಾ ಇದೆ. ಇಲ್ಲಿ ಇರಾನ್ ಇದೆ. ಸೊ ಇರಾನ್ ಏನ್ ಮಾಡ್ತಂದ್ರೆ ಈ ಜಲಸಂಧಿ ಮೂಲಕ ಯಾವುದೇ ಒಂದು ತೈಲ ತುಂಬಿದ ಹಡಗುಗಳು ಹೋಗ್ಲಾರಂಗ ತಡೆಗಟ್ಟು ಬಿಡ್ತು. ಇದರಿಂದ ಜಗತ್ತಿನಲ್ಲಿ ತೈಲ ಕೊರತೆ ಮತ್ತು ನೈಸರ್ಗಿಕ ಅನಿಲದ ಕೊರತೆಯನ್ನು ಜಗತ್ತು ಎದುರಿಸಬೇಕಾಯಿತು. ಸೊ ಇತ್ತೀಚಿನ ಮಾತುಕತೆ ಮೂಲಕ ಹರ್ಮುಜ್ ಜಲಸಂಧಿಯನ್ನು ಮತ್ತೆ ಓಪನ್ ಮಾಡ್ಲಿಕ್ಕೆ ಇರಾನ್ ಮುಂದಾಗಿದೆ. ಸೊ ಹಿಂಗಾಗಿ ಎರಡು ದೇಶಗಳ ನಡುವೆ ಶಾಂತಿ ಒಪ್ಪಂದ ನಡೀತಾ ಇದೆ ಅಂತ ಹೇಳ್ಬೋದು. ರೈಟ್ರಿ. ಚೆಪಕಾಕಿಯೆನ್ಸಿಸ್ ಎಂದರೇನು? ಇದು ಇತ್ತೀಚೆಗೆ ಹೊಸದಾಗಿ ಪತ್ತೆಯಾಗಿರ್ತಕ್ಕಂಥ ಸ್ನೇಕ್ ಈಲ್ ಪ್ರಭೇದ ಅಂತ ನಾವು ಇದನ್ನ ಕರಿತೀವಿ. ಒಂದು ಹಾವಿನ ಜಾತಿಗೆ ಸೇರಿರ್ತಕ್ಕಂಥ ಒಂದು ಈಲ್ ಅಂದ್ರೆ ಜಲಚರವಾಗಿರ್ತಕ್ಕಂಥ ಜೀವಿ ಅಂತ ಹೇಳಿ ಇದನ್ನ ಕರೆಯಲಾಗ್ತದ. ಇಲ್ಲಿದೆ ನೋಡ್ರಿ, ಇದೊಂದ್ ತರದ ಮೀನಿದು. ಸೊ ಈ ಒಂದು ಪ್ರಭೇದ ಇತ್ತೀಚೆಗೆ ಬಂಗಾಳ ಕೊಲ್ಲಿ ಮತ್ತು ಆಂಧ್ರ ಪ್ರದೇಶದ ಕಾಕಿನಾಡ ಮೀನುಗಾರಕ ಬಂದರಿನಲ್ಲಿ ಇಂಥ ಒಂದು ಮೊದಲ ತಳಿ ಏನಾಗಿದೆ ಪತ್ತೆಯಾಗಿದೆ. ಇದು ಬಾಸ್ಕಾ ನಿಶ್ಚಿಸ್ ಕುಲದ ಎರಡನೇ ಒಂದು ಪ್ರಭೇದ ಅಂತ ಹೇಳಿ ಇದನ್ನ ಕರೆಯಲಾಗ್ತಾ ಇದೆ. ಫ್ರೆಂಚ್ ಓಪನ್ 2026 ಯಾವ ಟೆನ್ನಿಸ್ ಆಟಗಾರ ಗೆದ್ರು? ಕಾರ್ಲೋಸ್ ಅಲ್ಕರಾಜ್, ಅಲೆಕ್ಸಾಂಡರ್ ಜೆರೆವ್, ಜಾನಿಕ್ ಸಿನ್ನರ್, ಪಾವಿಲೋ ಕೊಬೆಲ್ಲಿ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ನೋಡ್ರಿ, ಅಲೆಕ್ಸಾಂಡರ್ ಜೆರೆವ್ ಅವರು ಇತ್ತೀಚೆಗೆ ಫ್ರೆಂಚ್ ಓಪನ್ ಗೆಲ್ಲುವ ಮೂಲಕ ಮೊಟ್ಟ ಮೊದಲ ಗ್ರ್ಯಾಂಡ್ ಸ್ಲಾಮ್ ಅಂತೇಳಿ ಇವ್ರದನ್ನ ಕರೆಯಲಾಗ್ತದೆ. ಒಟ್ಟು 4 ವರ್ಷದಲ್ಲಿ ಗ್ರ್ಯಾಂಡ್ ಸ್ಲಾಮ್ಗಳು ನಡೀತಾವ. US ಓಪನ್, ಫ್ರೆಂಚ್ ಓಪನ್, ವಿಂಬಲ್ಡನ್ ಓಪನ್, ರೈಟ್ರಿ, ಹಿಂಗ ಆಸ್ಟ್ರೇಲಿಯನ್ ಓಪನ್ 4 ಓಪನ್ಗಳು ನಡೀತಾವು. ಇದರಲ್ಲಿ ಅಲೆಕ್ಸಾಂಡರ್ ಜೆರೆವ್ ಲಾಸ್ಟ್ ಸೆಮಿಫೈನಲ್ ವರೆಗೆ ಬಂದಿದ್ರು, ಫೈನಲ್ ಅಲ್ಲಿ ಸೋತಿದ್ರು. ಸೊ ಈ ಬಾರಿ ಮೊದಲ ಬಾರಿಗೆ ಈ ಒಂದು ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಇವರು ಗೆದ್ಕೊಳ್ತಾ ಇದ್ದಾರೆ. ಅದು ಯಾವುದು? ಫ್ರೆಂಚ್ ಓಪನ್. ಯಾವುದು? ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಅನ್ನ ಮೊದಲ ಬಾರಿಗೆ ಇವರು ಪಡಿತಾ ಇರೋದ್ರೆ ಯಾರ ವಿರುದ್ಧ ಅಂತ ಕೇಳಿದ್ರೆ ರೋಲ್ಯಾಂಡ್ ಗ್ಯಾರೋಸ್ ನಡೆದಿರ್ತಕ್ಕಂಥ 5 ಸೆಟ್ಗಳ ಪಂದ್ಯದಲ್ಲಿ ಫ್ಲಾವಿಯೋ ಕೊಬೆಲ್ಲಿ ಅವರನ್ನ ಸೋಲಿಸಿ ಈ ಒಂದು ಚಾಂಪಿಯನ್ ಆಗಿ ಅವರು ಹೊರಹೊಮ್ಮಿದ್ರು. ಸೊ ಹಾಗಾಗಿ 2020, 2024ರಲ್ಲಿ ಮತ್ತು ಆಸ್ಟ್ರೇಲಿಯಾ ಓಪನ್ ದಲ್ಲಿ ಅವರು ರನ್ನರ್ ಅಪ್ ಆಗಿದ್ರೆ ವಿನ ಪ್ರಶಸ್ತಿಯನ್ನು ಪಡೆಯುವಲ್ಲಿ ವಿಫಲರಾಗಿದ್ರು. ಸೊ ಹಾಗಾಗಿ ಈಗ ಮೊದಲ ಒಂದು ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಇವರು ಪಡೆದಿದ್ದಾರೆ. ನಮ್ಗೆ ಎಕ್ಸಾಮ್ ದಲ್ಲಿ ಏನ್ ಕೇಳ್ತಾರೆ ಅಂದ್ರೆ ಯಾರ ವಿರುದ್ಧ ಇವ್ರು ಗೆದ್ರು ಅಂತ ಕೇಳ್ತಾರ. ಫ್ಲಾವಿಯೋ ಕೊಬೆಲ್ಲಿ ಅವರ ವಿರುದ್ಧ ಇದನ್ನ ಗೆದ್ರು. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಗಮನವನ್ನು ಸೆಳೆದಿರುವ ಜಲಗಂಗಾ ಸಂವರ್ಧನಾ ಅಭಿಯಾನವು ಯಾವ ರಾಜ್ಯ ಇತ್ತೀಚೆಗೆ ಹಮ್ಮಿಕೊಂಡಿದೆ? ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಉತ್ತರಾಖಂಡ್, ಪಂಜಾಬ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ನೋಡ್ರಿ, ಜಲಗಂಗಾ ಸಂವರ್ಧನಾ ಅಭಿಯಾನವನ್ನ ಇತ್ತೀಚೆಗೆ ಮಧ್ಯಪ್ರದೇಶ ಸರ್ಕಾರ ಜಲ ಸಂಪನ್ಮೂಲವನ್ನು ಸಂರಕ್ಷಣೆ ಮಾಡಲಿಕ್ಕೆ ಒಂದು ಅಭಿಯಾನವನ್ನ ಹಮ್ಮಿಕೊಳ್ಳೋದ್ರ ಮೂಲಕ
ಅಂತಾರಾಷ್ಟ್ರೀಯ ಮನ್ನಣೆಯನ್ನು, ಪರಿಸರ ಸಂರಕ್ಷಣೆಯಲ್ಲಿ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡೆದಿದೆ ಅಂತ ಹೇಳಿದನ್ನ ಕರೆಯಲಾಗ್ತದೆ. ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ವಿನಿಮಯನ್ನ ಯಾವ ಸಂಸ್ಥೆ ಇತ್ತೀಚೆಗೆ ಅಭಿವೃದ್ಧಿಪಡಿಸಿದೆ? ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ವಿನಿಮಯ ಅಂತ ಇದನ್ನ ಕರೆಯಲಾಗ್ತದೆ. ಇದನ್ನು ಯಾವ ಸಂಸ್ಥೆ ಇತ್ತೀಚೆಗೆ ಡೆವಲಪ್ ಮಾಡಲಾಗಿದೆ? ಗಡಿ ಭದ್ರತಾ ಪಡೆ, ಲ್ಯಾಂಡ್ ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, ನೀತಿ ಆಯೋಗ, ವಾಣಿಜ್ಯ ಸಚಿವಾಲಯ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಲ್ಯಾಂಡ್ ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಇತ್ತೀಚೆಗೆ ಕೇಂದ್ರ ಗೃಹ ಮಂತ್ರಿ ಆಗಿರತಕ್ಕಂತ ಅಮಿತ್ ಶಾ ಅವರಿಗೆ ಈ ಒಂದು ಪ್ರದರ್ಶನವನ್ನು ಏರ್ಪಡಿಸೋದ್ರ ಮೂಲಕ ಅವರಿಂದ ಇದನ್ನ ಬಿಡುಗಡೆ ಮಾಡಲಾಯಿತು. LPMS ಮಿನಿವೇ ಅನ್ನ ಬಿಡುಗಡೆ ಮಾಡಲಾಯಿತು. ಗಡಿ ನಿರ್ವಹಣೆಯಲ್ಲಿ ಆಧುನೀಕರಿಸಲು ಮತ್ತು ಬಲಪಡಿಸಲು ಭೂ ಬಂದರು ಪ್ರಾಧಿಕಾರ ಈ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸಿ, ಬಂದರು ಸುತ್ತಮುತ್ತ ಯಾವ ತರ ನಾವು ರಕ್ಷಣೆ ಮಾಡ್ಬೇಕು ಅನ್ನೋದರ ಕುರಿತು ಒಂದು ಡೆಮೋ ಅನ್ನ ಇಲ್ಲಿ ಮಾಡಲಾಗಿತ್ತು. ಇದು ಗಡಿ ಭದ್ರತೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತದ ಅಂತ ಹೇಳ್ಬೋದು. ಇತ್ತೀಚೆಗೆ ಉತ್ತರ ಪ್ರದೇಶದ ಯಾವ ನಗರದಲ್ಲಿ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ನೊಂದಿಗೆ 250 ಮೆಗಾವ್ಯಾಟ್ ಯೋಜನೆಯನ್ನ ಅನುಮೋದಿಸಲಾಯಿತು? ಸೀತಾಪುರ, ಝಾನ್ಸಿ, ಪ್ರಯಾಗ್ರಾಜ್ ಮತ್ತು ಕಾನ್ಪುರ್. ನೋಡ್ರಿ, ಸೌರ ವಿದ್ಯುತ್ ಯೋಜನೆಯನ್ನ ಇತ್ತೀಚೆಗೆ ಅನುಮೋದನೆ ನೀಡಲಾಯಿತು. ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅನ್ನ ಯಾವ ಒಂದು ನಗರದಲ್ಲಿ ಅಂತ ಕೇಳಿದ್ರಂದ್ರೆ ಸೀತಾಪುರ್, ಉತ್ತರ ಪ್ರದೇಶದ ಸೀತಾಪುರದಲ್ಲಿ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅನ್ನ ಸುಮಾರು 250 ಮೆಗಾವ್ಯಾಟ್ ಸಾಮರ್ಥ್ಯದ ಯೋಜನೆಗೆ ಕೇಂದ್ರ ಸಚಿವ ಅಥವಾ ರಕ್ಷಣಾ ಸಚಿವಾಲಯ ಅನುಮೋದನೆ ನೀಡಿತು. ಈ ಯೋಜನೆಯಿಂದ ಸುಮಾರು 800 ಎಕರೆ ಖಾಲಿ ರಕ್ಷಣಾ ಭೂಮಿಯಲ್ಲಿ, ಅಂದ್ರೆ ಡಿಫೆನ್ಸ್ಗೆ ಒಳಪಟ್ಟಿರ್ತಕ್ಕಂಥ ಭೂಮಿ ಏನೈತಲ್ಲ, ಲ್ಯಾಂಡ್ ಇತ್ತಲ್ಲ, ಅಲ್ಲಿ ಸೋಲಾರ್ ಪ್ಯಾನೆಲ್ಗಳನ್ನ ಸ್ಥಾಪನೆ ಮಾಡಿ ಇದರಿಂದ ಜನರೇಟ್ ಆಗಿರ್ತಕ್ಕಂಥ ವಿದ್ಯುತ್ತನ್ನ ಇಲ್ಲಿ ಸ್ಟೋರ್ ಮಾಡಿರ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನ ಇಲ್ಲಿ ಅಭಿವೃದ್ಧಿಪಡಿಸಲಾದ ದೇಶದ ಮೊಟ್ಟ ಮೊದಲ ಮತ್ತು ಅತಿ ದೊಡ್ಡ ಸೌರ ಪ್ಲಸ್ ಶೇಖರಣಾ ಒಂದು ಯೋಜನೆ ಇದಾಗಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಮಾರ್ಷಲ್ ದ್ವೀಪಗಳು ಯಾವ ಸಾಗರದಲ್ಲಿವೆ? ಪೆಸಿಫಿಕ್ ಮಹಾಸಾಗರ, ಅಂಟಾರ್ಟಿಕ್ ಮಹಾಸಾಗರ, ಅಟ್ಲಾಂಟಿಕ್ ಸಾಗರ, ಆರ್ಕ್ಟಿಕ್ ಸಾಗರ, ಹಿಂದೂ ಮಹಾಸಾಗರ. ನೋಡ್ರಿ, ಇರ್ತಕ್ಕಂಥ ಮಾರ್ಷಲ್ ದ್ವೀಪಗಳು ಮುಖ್ಯವಾಗಿ ಏನಂತಂದ್ರೆ ಪೆಸಿಫಿಕ್ ಮಹಾಸಾಗರದಲ್ಲಿ ಕಂಡು ಬರ್ತಕ್ಕಂಥ ದ್ವೀಪಗಳಿದಾವೆ. ವಿಶ್ವ ಬ್ಯಾಂಕ್ ಇತ್ತೀಚೆಗೆ ಮಾರ್ಷಲ್ ದ್ವೀಪಗಳ ಗಣರಾಜ್ಯಕ್ಕೆ ಹೆಚ್ಚುವರೆಗೆ $9 ಬಿಲಿಯನ್ ಅಷ್ಟು ಹಣವನ್ನ ಈ ಒಂದು ದ್ವೀಪ ರಾಷ್ಟ್ರಕ್ಕೆ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳ್ಬೋದು. 2026ರಲ್ಲಿ ಬೀದಿ ಬದಿ ಆಹಾರ ಮಾರಾಟಗಾರರಿಗಾಗಿ QR ಕೋಡ್ ಆಧಾರಿತ ಮಾರಾಟಗಾರರ ನೋಂದಣಿ ಮತ್ತು ಮೇಲ್ವಿಚಾರಣೆ ವ್ಯವಸ್ಥೆಯನ್ನ ಯಾವ ನಗರ ಇತ್ತೀಚೆಗೆ ಪರಿಚಯಿಸಿದೆ? ನೋಡ್ರಿ, ಏನು ರೋಡ್ ವೆಂಡರ್ ಇರ್ತಾರಲ್ಲ ಅಂತ ಒಂದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ರಿಜಿಸ್ಟರ್ಡ್ ಆಗಿರತಕ್ಕಂಥ QR ಕೋಡ್ ಆಧಾರಿತ ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಡ್ಲಾಗಿದೆ. ಸೊ ಯಾವ ನಗರದಲ್ಲಿ ಇದನ್ನ ಮಾಡಲಾಗಿದೆ ಅಂತ ಕೇಳಿದ್ರೆ ಅಹಮದಾಬಾದ್ ಅಲ್ಲಿ. ಎಲ್ಲಿದು? ಅಹಮದಾಬಾದ್ ನಲ್ಲಿ ಬೀದಿ ಬದಿ ಮಾರಾಟಗಾರರಿಗೆ QR ಕೋಡ್ ಆಧಾರಿತ ಒಂದು ರಿಜಿಸ್ಟ್ರೇಷನ್ ಮತ್ತು ಮೇಲ್ವಿಚಾರಣೆ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಪರ್ಮಿಷನ್ ಇದ್ದವರು ಮಾತ್ರ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇದೆ. ಇದರಿಂದ ಸ್ವಚ್ಛತೆ, ನೈರ್ಮಲ್ಯ, ಆಹಾರ ಮತ್ತು ಸುರಕ್ಷತಾ ಮಾನದಂಡಗಳನ್ನ ಇವರು ಮೇಂಟೈನ್ ಮಾಡ್ಲಿಕ್ಕೆ ಅವರಿಗೆ ತರಬೇತಿ ಮತ್ತು ಮಾರ್ಗದರ್ಶನವನ್ನ ನೀಡಲಾಗ್ತಾ ಇದೆ ಅಂತ ಹೇಳ್ಬಹುದು. ಇತ್ತೀಚೆಗೆ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ 13ನೇ ಬ್ರಿಕ್ಸ್ ನಗರೀಕರಣ ವೇದಿಕೆ ಆತಿಥ್ಯ ವಹಿಸಿದ ನಗರ ಯಾವುದು? 13th ಬ್ರಿಕ್ಸ್ ಅರ್ಬನೈಸೇಷನ್ ಫೋರಂ ಅಂಡರ್ ಇಂಡಿಯಾಸ್ ಬ್ರಿಕ್ಸ್ ಚೇರ್ಮನ್ಶಿಪ್. ನೋಡ್ರಿ, ಈ ಬಾರಿ 2026-27 ಬ್ರಿಕ್ಸ್ ನ ಅಧ್ಯಕ್ಷ ದೇಶ ಯಾವ್ದಪ್ಪ ಅಂತಂದ್ರೆ ಭಾರತ. ಬ್ರಿಕ್ಸ್ ಅನ್ನೋದು ಏನಿದು? ಬ್ರೆಜಿಲ್, ರಷ್ಯಾ, ಇಂಡಿಯಾ ಮತ್ತು ಸೌತ್ ಆಫ್ರಿಕಾ. ಇದ್ರ ಜೊತೆ ಇತ್ತೀಚೆಗೆ ಇನ್ನೂ 5 ದೇಶಗಳು ಸೇರಿದಾವೆ. ಸೊ ಹೀಗಾಗಿ ಬ್ರಿಕ್ಸ್ ಪ್ಲಸ್ ಅಂತ ಹೇಳಿ ಇದನ್ನ ಕರೆಯಲಾಗ್ತದೆ. ಏನ್ ಕರೆಯಲಾಗ್ತದೆ ಇದಕ್ಕ? ಬ್ರಿಕ್ಸ್ ಬ್ರಿಕ್ಸ್ ಪ್ಲಸ್ ಅಂತ ಹೇಳಿ ಇದನ್ನ ಕರೆಯಲಾಗ್ತದೆ. ಸೊ ಇತ್ತೀಚೆಗೆ ಅದರ ಆತಿಥ್ಯವನ್ನು ವಹಿಸಿರ್ತಕ್ಕಂಥ ನಗರ ಯಾವ್ದು ಕೇಳಿದ್ರೆ ನವದೆಹಲಿ. ಎಲ್ಲಿದು? ನವದೆಹಲಿಯಲ್ಲಿ ಇತ್ತೀಚೆಗೆ ಬ್ರಿಕ್ಸ್ ಪ್ಲಸ್ ಒಂದು ಸಮಾವೇಶ ನಡೆಸಲಾಯಿತು. ಇಲ್ಲಿ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಜನರಿಗಾಗಿ ನಗರಗಳು, ಅಂತರ್ಗತ ಮತ್ತು ಸ್ಥಿತಿಸ್ಥಾಪಕತ್ವ, ನಗರ ಭವಿಷ್ಯಕ್ಕಾಗಿ ಬ್ರಿಕ್ಸ್ ಸಹಕಾರ ಅಂತಕ್ಕಂಥ ಥೀಮ್ ಅನ್ನ ಇಟ್ಟುಕೊಂಡು ಈ ಬಾರಿ ಯೋಜನೆಯನ್ನ ಹಮ್ಮಿಕೊಳ್ಳಿಕ್ಕೆ ಚರ್ಚೆಯನ್ನ ಮಾಡಲಾಯಿತು. ಬಾಹ್ಯಾಕಾಶ ಹವಾಮಾನ ಮಾನಿಟರಿಂಗ್ ಉಪಗ್ರಹ ಸೋಲಾರ್-1 ಅನ್ನ ಉಡಾವಣೆ ಮಾಡಿದೆ. ಹವಾಮಾನ ಮಾನಿಟರಿಂಗ್ ಉಪಗ್ರಹ ಸೋಲಾರ್-1 ಅನ್ನ ಯಾವ ದೇಶ ಇತ್ತೀಚೆಗೆ ಬಿಡುಗಡೆ ಮಾಡಿದೆ? ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಆಪ್ಷನ್ ಸಿ, ಯುನೈಟೆಡ್ ಸ್ಟೇಟ್ಸ್. ಇತ್ತೀಚೆಗೆ ತನ್ನ ಮೊದಲ ಮೀಸಲಾದ ಬಾಹ್ಯಾಕಾಶ ಹವಾಮಾನ ಮಾನಿಟರಿಂಗ್ ಉಪಗ್ರಹ ಯಾವ್ದಪ್ಪ ಅಂದ್ರೆ ಸೋಲಾರ್-1. ಈ ಉಪಗ್ರಹವನ್ನ ಉಡಾವಣೆ ಮಾಡಿರ್ತಕ್ಕಂಥ ದೇಶ ಯಾವ್ದಪ್ಪ ಅಂದ್ರೆ ಅಮೆರಿಕ.
ಈ ಒಂದು ಬಾಹ್ಯಾಕಾಶದ ಕುರಿತು ಅಧ್ಯಯನ ಮಾಡಲಿಕ್ಕೆ, ವಿಶೇಷವಾಗಿ ಹವಾಮಾನದ ಕುರಿತು ಅಧ್ಯಯನ ಮಾಡಲಿಕ್ಕೆ ಸ್ಪೇಸ್ ವೆದರ್ ಫಾಲೋ ಆನ್ ಲ್ಯಾಂಗ್ರೇಜ್ 1 ಅಂತಂದು ಕರೆಯಲಾಗ್ತಕ್ಕಂಥ ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಅಲ್ಲಿ ಮಾಡಲಾಯಿತು ಅಂತ ಹೇಳ್ಬೋದು. ಮೋರ್ಟೋಗ್ರಿಯಾನ್ ಸಾಂತ ಎಂದರೇನು? ಇದೊಂದು ಆಕ್ರಮಣಕಾರಿ ಕಳೆ ಅಂದ್ರ ಕಸ. ಡ್ಯಾಮ್ಲೇಸ್ಲಿ ಒಂದು ಹೊಸ ಪ್ರಭೇದ, ಅಪರೂಪದ ಔಷಧೀಯ ಸಸ್ಯ, ಒಂದು ರೀತಿಯ ವೈರಸ್. ಕರೆಕ್ಟ್ ಆನ್ಸರ್ ಏನಂತಂದ್ರೆ ಇದು ಒಂದು ಹೊಸ ಪ್ರಭೇದದ ಒಂದು ಜೀವಿ ಅಂತೇಳಿ ಇದನ್ನ ಕರೆಯಲಾಗ್ತದೆ. ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮದ್ರಾಸ್ ವಿಶ್ವವಿದ್ಯಾಲಯ ವಿಜ್ಞಾನಿಗಳು ಇತ್ತೀಚೆಗೆ ಆಣೆಕಟ್ಟಿನ ಮಾಂಟ್ರೋಗ್ರಿಯಾನ್ ಸಾಂತ ಎಂಬ ಹೊಸ ಪ್ರಭೇದವನ್ನು ಇದು ಕಂಡುಹಿಡಿದಿದ್ದಾರೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕಂಡು ಬರತಕ್ಕಂಥ ಇದು ದಶರಥಪುರದಲ್ಲಿ ಇದನ್ನ ಏನ ಪತ್ತೆ ಹಚ್ಚಲಾಗಿದೆ. ಇದು ಸಣ್ಣ ಕೃಷಿ ಕೊಳದ ಬಳಿ ಇಂಥ ಒಂದು ಜಾತಿಯ ಒಂದು ಹುಳ ಕಂಡು ಬರ್ತದೆ ಅಂತ ಹೇಳ್ಬೋದು. ಮಾನವ ಬ್ರೈನ್ ಸಿಸ್ಟಮ್ನ ವಿಶ್ವದ ಅತ್ಯಂತ ವಿವರವಾದ 3D ಅಟ್ಲಾಸ್ ಆಗಿರುವ ಆಂಕರ್ ಅನ್ನು ಯಾವ ಸಂಸ್ಥೆ ಇತ್ತೀಚೆಗೆ ಬಿಡುಗಡೆ ಮಾಡಿದೆ? IIT ಮದ್ರಾಸ್, IIT ಕಾನ್ಪುರ್, IIT ಬಾಂಬೆ, IIT ಅಹಮದಾಬಾದ್. ನೋಡ್ರಿ, ಮಾನವ ಬ್ರೈನ್ ಸಿಸ್ಟಮ್ನ ಈ ಒಂದು ಅತ್ಯಂತ ವಿವರವಾಗಿರ್ತಕ್ಕಂಥ 3D ಅಟ್ಲಾಸ್ ಅನ್ನ IIT ಮದ್ರಾಸ್ ಇತ್ತೀಚೆಗೆ ಈ ಒಂದು ಸಂಶೋಧನೆಯನ್ನ ಮಾಡಿದೆ ಅಂತ ಹೇಳ್ಬೋದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್ ಬ್ರೈನ್ ಸಿಸ್ಟಮ್ನ ವಿಶ್ವದ ಅತ್ಯಂತ ವಿವರವಾದ 3D ಅಟ್ಲಾಸ್ ಆಂಕರ್ ಅನ್ನ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳ್ಬೋದು. ಸೋನಾಲಾ ಅಲ್ಬಿಸ್ಟ್ರಿಕ್ಟಾ ಎಂಬ ಹೊಸ ಚಿಟ್ಟೆ ಪ್ರಭೇದವನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ? ಹೊಸದಾಗಿರ್ತಕ್ಕಂಥ ಒಂದು ಚಿಟ್ಟೆಯನ್ನು ಕಂಡುಹಿಡಿಯಲಾಗಿದೆ. ಎಲ್ಲಿದು? ಅರುಣಾಚಲ ಪ್ರದೇಶದಲ್ಲಿ ಇದನ್ನು ಪತ್ತೆ ಹಚ್ಚಲಾಗಿದೆ. ನ್ಯಾರೋ ಬ್ಯಾಂಡೆಡ್ ವಾಲ್ ಎಂದು ಇದನ್ನ ಕರೆಯಲಾಗ್ತದೆ ಅಂತ ಹೇಳ್ಬೋದು. ಈ ಪ್ರಭೇದ ಲೋವರ್ ದಿವಾಂಗ್ ಕಣಿವೆ ಜಿಲ್ಲೆಯ ಮಯೋಡಿಯಾ ಎಂಬ ಒಂದು ಕಣಿವೆಯಲ್ಲಿ ಇಂಥ ಒಂದು ಜಿಟ್ಟೆಯನ್ನ ಪತ್ತೆ ಹಚ್ಚಲಾಗಿದೆ ಅಂತ ಹೇಳ್ಬೋದು. ಇತ್ತೀಚೆಗಷ್ಟೇ ಸುದ್ದಿಯಲ್ಲಿ ಕಂಡು ಬಂದ INS ಬಾಜ್ ಭಾರತೀಯ ನೌಕಾವಾಯು ನೆಲೆ ಯಾವ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿದೆ? ಯಾವುದಿದು? INS ಬಾಜ್ ಅಂತಕ್ಕಂಥ ಒಂದು ಯಾವುದು ವಾಯುನೆಲೆ ಎಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ ಅಂತಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ. ನೋಡಿ, ಅಂಡಮಾನ್ ನಿಕೋಬಾರ್ ದ್ವೀಪಗಳು ಭಾರತದ ಪೂರ್ವದಲ್ಲಿ, ಎಲ್ಲಿದು? ಭಾರತದ ಪೂರ್ವದಲ್ಲಿ ಬರ್ತಕ್ಕಂಥ ಇದೇ ತರದ ವಿಡಿಯೋವನ್ನ ಮುಂದಿನ ವಾರ ಮತ್ತೆ ಮಾಡಲಾಗ್ತದೆ. ಅದನ್ನು ನೀವು ಫಾಲೋ ಮಾಡಿ.